ಆಂಧ್ರ ಪ್ರದೇಶದ ಕರ್ನೂಲ್ ಸಮೀಪ ಘೋರ ದುರಂತವೊಂದು ಸಂಭವಿಸಿದೆ. ತೆಲಂಗಾಣದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ಒಂದು ಅಪಘಾತಕ್ಕೀಡಾಗಿದೆ. ಅಪಘಾತಕ್ಕೀಡಾಗಿ ಬಸ್ಸು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. 20 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅನ್ನೋ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೈಕಿಗೆ ಡಿಕ್ಕಿ ಹೊಡೆದು ಬಸ್ಸು ಹೊತ್ತಿ ಉರಿದಿರೋದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ಸು. ಬಸ್ಸಲ್ಲಿ 40ಕ್ಕೂ ಅಧಿಕ ಪ್ರಯಾಣಿಕರಿದ್ದರು. 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಅನುಮಾನ. ಇನ್ನು ಗಾಯಾಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಸ್ಸು ಬೆಂಕಿಗಾಹುತಿಯಾಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ತೆಲಂಗಾಣದ ಹೈದರಾಬಾದ್ನಿಂದ ಹೊರಟಿತ್ತು ನಿನ್ನೆ ರಾತ್ರಿ ಬಸ್ಸು. ಬೆಂಗಳೂರಿಗೆ ಬಂದು ತಲುಪಬೇಕಿತ್ತು. ಕರ್ನೂಲಿಗೆ ಬರೋ ಸಂದರ್ಭದಲ್ಲಿ ಬೈಕೊಂದು ಬಸ್ಸಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಸಿ ಬಸ್ಸು, ವೋಲ್ವೋ ಬಸ್ಸು. 40ಕ್ಕೂ ಅಧಿಕ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾ ಇದ್ರು. 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಬಸ್ನಿಂದ 12ಕ್ಕೂ ಅಧಿಕ ಮೃತದೇಹಗಳನ್ನು ತೆಗೆಯಲಾಗಿದೆ. ಎಷ್ಟು ಭಯಾನಕವಾಗಿತ್ತು ದೃಶ್ಯ ನೋಡ್ತಾ ಇದ್ದೀರಿ. ಬಸ್ಸು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ತೆಲಂಗಾಣದಿಂದ ಹೊರಟಂತ ಪ್ರಯಾಣಿಕರು ಬೆಂಗಳೂರು ಬಂದು ತಲುಪಬೇಕಿತ್ತು. ಹೈದರಾಬಾದ್ನಿಂದ ಹೊರಟವರು ಬೆಂಗಳೂರು ಬಂದು ತಲುಪಬೇಕಿತ್ತು ಇವತ್ತು ಬೆಳಗ್ಗೆ ಹೊತ್ತಿಗೆ. ಆದರೆ ಮಾರ್ಗ ಮಧ್ಯ ಈ ದುರಂತ ಸಂಭವಿಸಿದೆ. ಈ ಘನಘೋರ ಘಟನೆ ಹೇಗಾಯಿತು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ಸಿಗೆ ಡಿಕ್ಕಿ ಹೊಡೆದಿದೆ ಬೈಕು ಡಿಕ್ಕಿ ಆಗ್ತಾ ಇದ್ದಂತೆ ಬಸ್ ಕೆಳಗೆ ಬೈಕ್ ತೂರಿದೆ. ಬಸ್ ಅಡಿಯಲ್ಲಿ ಸಿಲುಕಿ 300 ಮೀಟರ್ನಷ್ಟು ಚಾಲಕ ಬೈಕನ್ನು ಎಳೆದೊಯ್ದಿದ್ದಾನೆ. ಬಸ್ ಕೆಳಗೆ ಬೈಕ್ ಸಿಕ್ಕಾಕೊಂಡ ಪರಿಣಾಮ ಕಿಡಿ ಹೊತ್ತಿಕೊಂಡಿದೆ. ಕಿಡಿ ಬೆಂಕಿಯಾಗಿ ವ್ಯಾಪಿಸಿದೆ. ಬಸ್ನ ಡೀಸೆಲ್ ಟ್ಯಾಂಕು ಕೂಡ ಸೋರಿಕೆಯಾಗಿದೆ. 15 ನಿಮಿಷದಲ್ಲಿ ಬಸ್ಸು ಸಂಪೂರ್ಣವಾಗಿ ಬಸ್ಸಿಗೆ ಬೆಂಕಿ ಆವರಿಸಿಕೊಂಡಿದೆ. ನೋಡ್ತಾ ಇದ್ದೀರಿ, ಬಸ್ಸಿನ ಅವಶೇಷಗಳನ್ನು ಗಮನಿಸಬಹುದು ನೀವು. ಆ ಅವಶೇಷಗಳ ಅಡಿಯಲ್ಲಿ ಮೃತದೇಹಗಳು ಕೂಡ ಇದಾವೆ. ಆ ಮಾರ್ಕ್ ಮಾಡಿ ಅಂತ ತೋರಿಸ್ತಾ ಇದ್ದೀವಿ ನಾವು. ಮೃತದೇಹಗಳಿರೋದು. ಸ್ಲೀಪರ್ ಕೋಚ್ ಬಸ್ಸು. ಮಲಗಿದವರು ಏನಾಗ್ತಿದೆ ಅನ್ನೋದು ಗೊತ್ತಾಗದರೊಳಗಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನಾಗ್ತಿದೆ ಅನ್ನುವಂಥ ಸಣ್ಣ ಕಲ್ಪನೆಯೂ ಕೂಡ ಇಲ್ಲದೆ ಪ್ರಾಣ ಕಳ್ಕೊಂಡಿದ್ದಾರೆ. ದೃಶ್ಯ ನೋಡಬಹುದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಫೋನ್ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಹೇಗಾಯಿತು ದುರಂತ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟು ಮಂದಿ ಮೃತಪಟ್ಟಿದ್ದಾರೆ, ಏನಾಗಿದೆ ಸ್ಥಳದಲ್ಲಿ, ಡೀಟೇಲ್ ಏನ್ ಕೊಡ್ತೀರಿ? ರಕ್ಷಕ್, ಇದು ನಿಜಕ್ಕೂ ಬೆಳಗಾಗದೊಳಗೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ದುರಂತ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ರಾತ್ರಿ ಖುಷಿಯಾಗಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಂತ ಪ್ರಯಾಣಿಕರು ಮಾರ್ಗ ಮಧ್ಯೆ ಅಂದ್ರೆ ಬೆಳಗಿನ ಜಾವ 3:30-4 ಗಂಟೆ ಹೊತ್ತಿಗೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅಂದ್ರೆ ಇದು ನಿಜಕ್ಕೂ ದುರದೃಷ್ಟಕರ ಘಟನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಆ ಹೈವೇ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗ್ತಕ್ಕಂಥ ಏನು ವೋಲ್ವೋ ಬಸ್ ಸಡನ್ ಆಗಿ ಬಂದಿರತಕ್ಕಂಥ ಒಂದು ಬೈಕಿಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಅಂತ ಪರಿಣಾಮ ಸಾಮಾನ್ಯವಾಗಿ ಅಂತಂದ್ರೆ ಯಾವುದೇ ಆಕ್ಸಿಡೆಂಟ್ ಆದಲ್ಲಿ ಮುಂಭಾಗದಲ್ಲಿ ಡಿಕ್ಕಿ ಆಗುತ್ತೆ. ಆದ್ರೆ ಈ ಬೈಕು ಬಸ್ಸಿನ 2 ಚಕ್ರಗಳ ಮಧ್ಯದಲ್ಲಿ ಡಿಕ್ಕಿ ಆಗುತ್ತೆ. ಡಿಕ್ಕಿ ಅಂತ ಪರಿಣಾಮ ನೇರವಾಗಿ ಏನು ಆ ಡೀಸೆಲ್ ಟ್ಯಾಂಕಿಗೆ ಒಂದು ದೊಡ್ಡ ಹೊಡೆತ ಬೀಳ್ತದೆ. ಆದ್ರೆ ಆರಂಭದಲ್ಲಿ ಒಂದಷ್ಟು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಡ್ರೈವರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು 20-30 ಮೀಟರ್ ವರೆಗೂ ಮುಂದೆ ಹೋಗಿದ್ದಾರೆ. ತದನಂತರ ಸಣ್ಣದಾಗಿ ಬೆಂಕಿ ಕಿಡಿ ಕಾಣಿಸ್ಕೊಂಡಿದೆ. ಡ್ರೈವರು ಮತ್ತು ಇನ್ನೊಬ್ಬ ಡ್ರೈವರ್ ಇಬ್ಬರು ಕೂಡ ಆರಂಭದಲ್ಲಿ ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಯಾವಾಗ ಡೀಸೆಲ್ ಟ್ಯಾಂಕರ್ಗೆ ಪೆಟ್ಟು ಬೀಳುತ್ತದೆ, ಡೀಸೆಲ್ ಟ್ಯಾಂಕರ್ನಿಂದ ಡೀಸೆಲ್ ಸೋರಿಕೆಯಾಗಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ, ಆಗ ಅವರು ಪ್ರಯಾಣಿಕರನ್ನ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ತರಾತುರಿಯಲ್ಲಿ ಸಾಮಾನ್ಯವಾಗಿ ಅಂತಂದ್ರೆ ಈ ಸ್ಲೀಪರ್ ಬಸ್ಗಳಲ್ಲಿ ಬೇಗ ಇಳಿಯೋದು ಮತ್ತು ಹತ್ತೋದು ಕಷ್ಟವಾಗ್ತದೆ. ಅಂತ ಸಂದರ್ಭದಲ್ಲಿ ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿ ಜಾರಿರ್ತಾರೆ. ಅವ್ರನ್ನ ಎಬ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎಮರ್ಜೆನ್ಸಿ ಡೋರ್ ಓಪನ್ ಆಗಲ್ಲ, ಗ್ಲಾಸ್ ಅನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪ್ರಯಾಣಿಕರು ಇರ್ತಕ್ಕಂಥ ಬಸ್ ಕೆನ್ನಾಲಿಗೆ ಅಂದ್ರೆ ಕ್ಷಣಾರ್ಧದಲ್ಲಿ ಏನು ಬಸ್ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಳ್ತದೆ. ಸರಿಸುಮಾರಾಗಿ ಈವರೆಗೂ 20 ಜನರು ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ 12 ಬಾಡಿಗಳ ಗುರುತುಗಳನ್ನು ಪತ್ತೆಯಾಗಿದೆ. ಘಟನೆ ನಡೆದ ಸ್ಥಳಕ್ಕೆ ಈಗಾಗಲೇ ಅಂತಂದ್ರೆ ಕರ್ನೂಲು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಆಸ್ಪತ್ರೆ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಸ್ಥಳಕ್ಕೆ ಧಾವಿಸಿ ಎಷ್ಟಾಗುತ್ತೆ ಅಷ್ಟು ಪ್ರಾಣ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕ್ಷಣಾರ್ಧದಲ್ಲಿ ನಡೆದ ಘಟನೆಯಿಂದ ಏನು 20 ಜನರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಬಹುತೇಕ ಎಲ್ಲರೂ ಕೂಡ ಆಂಧ್ರದ ಹೈದರಾಬಾದ್ ಅಂದ್ರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ಹೇಳಲಾಗ್ತಾ ಇದೆ.
ಬಸ್ ಕೂಡ ಏನು ಯಾವುದೇ ರೀತಿಯಂತ ಪರ್ಮಿಟ್ ಇರಲಿಲ್ಲ ಮತ್ತು ಇನ್ಶೂರೆನ್ಸ್ ಇರಲಿಲ್ಲ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗ್ತಿದೆ. ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಇದೀಗ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ರೆ. ಇದ್ರ ಜೊತೆಗೆ ಅಂತಂದ್ರೆ ಸಾಧ್ಯವಾದಷ್ಟು ಪ್ರಾಣವನ್ನು ಉಳಿಸ್ತಕ್ಕಂತ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ರಕ್ಷಣೆ ನರಸಿಂಹಮೂರ್ತಿ, ಗಾಯಗೊಂಡವರ ಸ್ಥಿತಿ ಹೇಗಿದೆ? ಅವರಿಗೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಸಾಧ್ಯ ಆಯ್ತಾ? ಯಾಕಂತಂದ್ರೆ ಮಧ್ಯರಾತ್ರಿ ಸಂಭವಿಸಿರುವಂತಹ ಅಪಘಾತ ಇದು. ಹೌದು ರಕ್ಷಕ್, ಈಗಾಗಲೇ ಅಂತಂದ್ರೆ ಬಹುತೇಕ ಎಲ್ಲಾ ಗಾಯಾಳುಗಳನ್ನು ಕೂಡ ಅಂದ್ರೆ ಆ ಘಟನೆ ಆದ ಬಳಿಕ ಏನು ಸೇವ್ ಆಗಿದ್ರೆ ಅವರೆಲ್ಲರೂ ಕೂಡ ಕರ್ನೂಲು ಆಸ್ಪತ್ರೆ ಮತ್ತು ಸ್ಥಳೀಯ ಸುತ್ತಮುತ್ತ ಇರತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿಸಲಾಗಿದೆ. ಇಲ್ಲಿ ಏನಂದ್ರೆ ಎರಡೇ ಇನ್ಸಿಡೆಂಟ್, ಒಂದು ಸಾವನ್ನಪ್ಪಿದವರು, ಮತ್ತೊಂದು ಸೇಫ್ ಆದವರು. ಅಂದ್ರೆ ಎರಡೇ ಇನ್ಸಿಡೆಂಟ್, ಅಂದ್ರೆ ಸಣ್ಣ ಪುಟ್ಟ ಗಾಯ ಅಂತ ಯಾರು ಇಲ್ಲ. ಬಹುತೇಕ ಎಲ್ಲರೂ ಕೂಡ ಅಂದ್ರೆ 23 ಜನ ಸೇಫ್ ಆಗಿರೋ ಬಗ್ಗೆ ಇದೀಗ ಮಾಹಿತಿ ಇದೆ. ಒಟ್ಟಾರೆ ಬಸ್ ನಲ್ಲಿ 39 ಮಕ್ಕಳು, 39 ದೊಡ್ಡವರು, 2 ಮಕ್ಕಳಿದ್ರು, 41 ಜನ ಪ್ರಯಾಣಿಕರು ಮತ್ತು 2 ಡ್ರೈವರ್ ಇದ್ರು. ಅದರಲ್ಲಿ 23 ಜನ ಸೇಫ್ ಆಗಿದ್ದಾರೆ. 2 ಡ್ರೈವರ್ ಸೇರಿದಂತೆ 21 ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. 12 ಜನ ಬಾಡಿಗಳ ಗುರುತು ಪತ್ತೆಯಾಗಿದೆ. ಇನ್ನು ಉಳಿದಂತರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ದುರದೃಷ್ಟ ಘಟನೆಯಲ್ಲಿ ಮತ್ತೊಂದು ಘಟನೆಯಲ್ಲಿ ಬೈಕ್ ಸವಾರ ಕೂಡ ಸಾವನ್ನಪ್ಪಿದ್ದಾನೆ. ಅವನ ಬಾಡಿ ಕೂಡ ಏನು ಸರಿಸುಮಾರಾಗಿ ಒಂದು 300 ಮೀಟರ್ ದೂರದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ರಕ್ಷಿಕ್ ನರಸಿಂಹಮೂರ್ತಿ, ಮೃತದೇಹಗಳನ್ನು ಒಂದಿಷ್ಟು ಫೋಟೋಗಳನ್ನು ಗಮನಿಸ್ತಾ ಇದ್ದೀವಿ. ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದಂತ ಸ್ಥಿತಿಯಲ್ಲಿದೆ. ಅವರ ಕುಟುಂಬಸ್ಥರಿಗೆ, ಮನೆಯವರಿಗೆಲ್ಲ ಮಾಹಿತಿಯನ್ನು ಕೊಡಲಾಗಿದೆಯಾ? ಹೌದು ರಕ್ಷಕ್, ಈಗಾಗಲೇ ಅಂತಂದ್ರೆ ಟ್ರಾವೆಲ್ ಹಿಸ್ಟ್ರಿಯ ಲಿಸ್ಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರು. ಸಾಧ್ಯವಾದಷ್ಟು ಯಾರ್ಯಾರು ಸೇಫ್ ಆಗಿ ಉಳಿದುಕೊಂಡಿದ್ದಾರೆ ಅವ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಮತ್ತು ಸಾವನ್ನಪ್ಪಿದವರ ಪೈಕಿ ಅಂದ್ರೆ ಒಂದು 12 ಜನರ ಗುರುತು ಪತ್ತೆಯಾಗಿದೆ. ಉಳಿದಂತೆ ಒಂದಷ್ಟು ಜನರ ಗುರುತು ಪತ್ತೆ ಆಗ್ತಕ್ಕಂಥದ್ದು ಒಂದಷ್ಟು ಕಷ್ಟ ಅಂತ ಇಲ್ಲಿ ಹೇಳಲಾಗ್ತದೆ. ಯಾಕಂದ್ರೆ ಕ್ಷಣಾರ್ಧದಲ್ಲಿ ನಡೆದಂತ ಘಟನೆಯಲ್ಲಿ ಬಹುತೇಕ ಎಲ್ಲಾ ಬಾಡಿಗಳು ಕೂಡ ಸುಟ್ಟು ಕರಕಲಾಗಿವೆ. ಕೆಲವೊಂದು ದೃಶ್ಯಗಳು ನೋಡ್ತಿರ್ಬೋದು, ಬಸ್ಸಿನ ಒಳಗಡೆ ಏನು ಅದೇ ರೀತಿಯಲ್ಲಿ ಅಂದ್ರೆ ಸುಟ್ಟು ಹೋದ ಸ್ಥಿತಿಯಲ್ಲೇ ಬಾಡಿಗಳು ಅಲ್ಲೇ ಇದಾವೆ. ಅದನ್ನು ಹೊರತರೋದಕ್ಕೂ ಕೂಡ ಪೊಲೀಸರು ಒಂದಷ್ಟು ಹರಸಾಹಸವನ್ನು ಪಟ್ಟಂತಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಘಟನೆ ನಡೆದ ಬಳಿಕ ಇಡೀ ಬಸ್ 90% ರಿಂದ 95% ಬೆಂಕಿಯ ಕೆನ್ನಾಳಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಂತ ಸ್ಥಿತಿಯಲ್ಲಿ ಒಳಗಡೆ ಹೋಗಿ ಇರ್ತಕ್ಕಂಥ ಜನರನ್ನ ಸೇಫ್ ಮಾಡ್ತಕ್ಕಂಥದ್ದು ಸ್ಥಳೀಯರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಎಷ್ಟೇ ಬೆಂಕಿ ಹಾರಿಸಿ ಏನು ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ರು, ಅಷ್ಟೊತ್ತಿಗಾಗಲೇ ಒಂದಷ್ಟು ಜನರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರಲ್ಲಿ ಹೇಳ್ತಾ ಇದ್ದಾರೆ. ರಕ್ಷಕ್, ಒಟ್ಟಾರೆ ಒಂದು ದೊಡ್ಡ ದುರಂತದಲ್ಲಿ ಒಂದಷ್ಟು ಜನ ಅಂದ್ರೆ ನಿದ್ದೆಯಲ್ಲಿದ್ದಾಗೆ ತಮಗೆ ಏನು ಆಗ್ತದೆ ಅನ್ನೋದು ಗೊತ್ತಾಗೋದಕ್ಕಿಂತ ಮುಂಚೆನೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿರತಕ್ಕಂಥದ್ದು ಒಂದು ದೊಡ್ಡ ದುರಂತ ಇಲ್ಲಿ ಹೇಳ್ಬೋದಾಗಿದೆ. ರಕ್ಷಕ್ ನರಸಿಂಹಮೂರ್ತಿ, ಈಗ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ಸು ತೆಲಂಗಾಣದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಅಂತ. ಏನು ಹಬ್ಬ ಮುಗಿಸ್ಕೊಂಡು ಬರ್ತಾ ಇದ್ದವರ ಸಂಖ್ಯೆ ಜಾಸ್ತಿ ಇತ್ತಾ? ಊರಿಗೆ ಹೋದವರು, ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಊರಿಗೆ ಹೋದವರು, ಇಂಥವರ ಸಂಖ್ಯೆ ಜಾಸ್ತಿ ಇತ್ತಾ ಪ್ರಯಾಣಿಕರ ಪಟ್ಟಿಯಲ್ಲಿ? ಹೌದು ರಕ್ಷಕ್, ಈಗಾಗಲೇ ಹೇಳಿದಂತೆ ಸಾಮಾನ್ಯವಾಗಿ ಅಂತಂದ್ರೆ ಈ ಆಂಧ್ರ, ಹೈದರಾಬಾದ್ ಮತ್ತು ಬೇರೆ ಬೇರೆ ಭಾಗದವರು ಬೆಂಗಳೂರಲ್ಲಿ IT-BT ಕೆಲಸ ಮಾಡ್ತಕ್ಕಂಥದ್ದೇ ಹೆಚ್ಚಾಗಿದ್ದಾರೆ. ಅಂತಹದ್ದೇ ಒಂದು 20ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಅಂದ್ರೆ ಬಹುತೇಕ ಜನರು ದೀಪಾವಳಿ ಹಬ್ಬದ ಪ್ರಯುಕ್ತ ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ರು. ಎಲ್ಲರೂ ಕೂಡ ರಜೆ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರು. ಅಂದ್ರೆ ಎಂದಿನಂತೆ ತಮ್ಮ ಕೆಲಸವನ್ನು ಮಾಡೋದಕ್ಕೆ ವಾಪಸ್ ಬರ್ತಾ ಇದ್ರು. ಅವರೆಲ್ಲರೂ ಕೂಡ ಇದೀಗ ಬಹುತೇಕ ಅದರಲ್ಲಿ 10 ಜನ IT-BT ಅವರೇ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು 2 ಮಕ್ಕಳು ಕೂಡ ಇದ್ರು, ಅವ್ರ ಬಗ್ಗೆ ಕೂಡ ಒಂದು ಸ್ಪಷ್ಟ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರಲ್ಲಿ ಕೂಡ ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋಂತ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಆದ್ರೆ ಅಧಿಕೃತವಾಗಿ ಪೊಲೀಸ್ ಪ್ರಕಟಣೆ ಇನ್ನೂ ಬಂದಿಲ್ಲ. ಅಂದ್ರೆ ಯಾರ್ಯಾರು ಸತ್ತಿದ್ದಾರೆ, ಯಾವ ಭಾಗದವರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪೊಲೀಸರು ತಡೆಕಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ದುರಂತದಲ್ಲಿ ಒಂದು 20 ಜನ ತಮಗೆ ಅರಿವಿಲ್ಲದೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಎಲ್ಲರೂ ಕೂಡ ವರ್ಕಿಂಗ್ ಮೆನ್ ಅಂಡ್ ವುಮೆನ್ ಆಗಿದ್ರು. ಅಂದ್ರೆ IT-BT ಕೆಲಸ ಮಾಡ್ತಕ್ಕಂಥವ್ರೆ ಹೆಚ್ಚಾಗಿದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ರಕ್ಷಿತ್, ಥ್ಯಾಂಕ್ ಯು ನರಸಿಂಹಮೂರ್ತಿ ಮಾಹಿತಿಗೆ. ಕರ್ನೂಲ್ ಸಮೀಪ ಸಂಭವಿಸಿರುವಂತಹ ಭೀಕರ ದುರಂತದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರಾಥಮಿಕ ಮಾಹಿತಿ ಪ್ರಕಾರ 20ಕ್ಕೂ ಅಧಿಕ ಮಂದಿ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಗಾಯಗೊಂಡವರನ್ನು ಸದ್ಯ ಕರ್ನೂಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಾಯಗೊಂಡವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂಥ ಡೀಟೇಲ್. ಹಬ್ಬ ಮುಗಿಸಿಕೊಂಡು ಬೆಂಗಳೂರಿನತ್ತ ಬರ್ತಾ ಇದ್ದಂಥ ಪ್ರಯಾಣಿಕರು, IT-BT ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವರು, ಮೊನ್ನೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಊರಿಗೆ ಹೋಗಿದ್ರು. ಊರಿಂದ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಹೊತ್ತಿಗೆ ಬೆಂಗಳೂರು ರೀಚ್ ಆಗಬೇಕಿತ್ತು. ಆದರೆ ಮಾರ್ಗ ಮಧ್ಯೆ ಕರ್ನೂಲಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಬಸ್ಸು ಅಪಘಾತಕ್ಕೀಡಾಗಿದೆ. ಅಂದರೆ ಬೈಕ್ ಒಂದು ಬಂದು ಬಸ್ಸಿಗೆ ಡಿಕ್ಕಿಯಾಗಿದೆ. ಪರಿಣಾಮ ಬೆಂಕಿ ಹೊತ್ತುಕೊಂಡಿದೆ. ಬೆಂಕಿ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಸನ್ನು ವ್ಯಾಪಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ನಿದ್ದೆಯಲ್ಲಿದ್ದರು, ಸವಿ ನಿದ್ದೆಯಲ್ಲಿದ್ದರು. ಸ್ಲೀಪರ್ ಕೋಚ್ನಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದ್ರೊಳಗಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಪ್ರಯಾಣಿಕರು. ಕೆಲವರನ್ನು ಉಳಿಸೋದಕ್ಕೆ ಸಾಧ್ಯ ಆಗಿದೆ. ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರ ಕೆಲ ಪ್ರಯಾಣಿಕರು ಹೊರಗೆ ಬಂದಿದ್ದಾರೆ. ಗಾಯಗೊಂಡಂಥ ಪ್ರಯಾಣಿಕರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.
ಮೊನ್ನೆ ಕೂಡ ಅನಂತಪುರದಲ್ಲಿ ಬೆಂಗಳೂರಿಂದ ಹೊರಟಿದ್ದಂಥ ರಾಯಚೂರಿಗೆ ಹೊರಟಿದ್ದಂಥ ಬಸ್ ಒಂದು ಇದೇ ರೀತಿ ಬೆಂಕಿಗೆ ಆಹುತಿಯಾಗಿತ್ತು. ಅದೃಷ್ಟವಶಾತ್ ಅಲ್ಲಿ ಯಾವುದೇ ರೀತಿಯಲ್ಲಿ ಸಾವು ನೋವುಗಳಾಗಿರಲಿಲ್ಲ. ಈಗ ಮತ್ತೊಂದು ಬಸ್ಸು ಬೆಂಕಿಗೆ ಆಹುತಿಯಾಗಿರೋದು, ದುರಂತ ಸಂಭವಿಸಿರೋದು, ದುರಾದೃಷ್ಟವಶಾತ್ 20ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಖಾಸಗಿ ಬಸ್ಸು ಓಲ್ವೋ ಕಂಪನಿಗೆ ಸೇರಿದಂಥ ಬಸ್ಸು, ಅಂದರೆ ಕಾವೇರಿ ಅನ್ನುವಂಥ ಸಂಸ್ಥೆಗೆ ಸೇರಿದ ಓಲ್ವೋ ಬಸ್ಸು. ನೋಡ್ತಾ ಇದ್ದೀರಿ, ಬಸ್ಸು ಬೆಂಕಿಗಾಹುತಿಯಾಗಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಈ ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ ಬಸ್ಸಿನ ಅವಶೇಷಗಳಷ್ಟೇ ಕಾಣಿಸ್ತಾ ಇದೆ. ಸ್ಲೀಪರ್ ಕೋಚ್ ಬಸ್ಸು, ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಮಲಗೋದಕ್ಕೆ ವ್ಯವಸ್ಥೆ ಇರೋ ರೀತಿಯಲ್ಲಿ ಇದ್ದಂಥ ಬಸ್ಸು ಸಂಪೂರ್ಣವಾಗಿ AC ಬಸ್ಸು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾದಂಥ ಪರಿಣಾಮ 20ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ಸು, ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ 12ಕ್ಕೂ ಅಧಿಕ ಪ್ರಯಾಣಿಕರು, ಅಂದರೆ ಮೃತಪಟ್ಟಂತ ಪ್ರಯಾಣಿಕರ ಗುರುತು ಪತ್ತೆಯಾಗಿದೆ. ಅವರ ಸಂಬಂಧಿಕರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.